ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ್ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ತುಂಬಾ ಗಾಳಿ ಮಳೆ ಇರೋದ್ರಿಂದ 3 ದಿನದಿಂದ ಕರೆಂಟ್ ಕೂಡ ಇಲ್ಲ. ಏಕಾಕ್ಷಿಗೆ ಒಳಗಡೆ ಕುತ್ಕೊಂಡು ಬೋರ್ ಆಗೋಗಿದೆ ನೋಡಿ. ಪ್ರೆಸೆಂಟ್ ಸಿಚುಯೇಷನ್ ನಮ್ಮೂರಲ್ಲಿ ಸಖತ್ ಗಾಳಿ ಮಳೆ ಇದೆ. ಈ ನನ್ನ ಮಗಂಗೆ ಟೊಪ್ಪಿ ಹಾಕೋರೆ ಕಿತ್ ಬಿಸಾಕ್ತಾನೆ. ಶ್ವೆಟ್ರ್ ಒಂದು ಹೆಂಗೋ ಹೆದ್ರಿ ಹಾಕೊಂಡಿದ್ದಾನೆ. ತೋರಿಸ್ತೀನಿ ನೋಡಿ ಎಷ್ಟು ಗಾಳಿ ಮಳೆ ಇದೆ ಅಂತ. ಮಳೆ ಇವಾಗ ಆ್ಯಕ್ಚುಲಿ ಇಲ್ಲ, ಗಾಳಿ ಇದೆ ನೋಡಿ. ಮರಗಳೆಲ್ಲ ಹೆಂಗೆ ಅಲ್ಲಾಡ್ತಿದೆ ಅಂತ. ಇದು ಆ್ಯಕ್ಚುಲಿ ಕಮ್ಮಿ, ಮಳೆಗಾಲ ಇನ್ನೂ ಹೆವಿಯಾಗಿ ಸ್ಟಾರ್ಟ್ ಆಗಬೇಕು. ಆವಾಗಂತೂ ನೋಡೋಕ್ಕಾಗಲ್ಲ, ಅಷ್ಟು ಗಾಳಿ ಇರುತ್ತೆ, ಮಳೆ ಇರುತ್ತೆ. ಈ ವರ್ಷ ಆ್ಯಕ್ಚುಲಿ ಮೆಣಸು ತುಂಬ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಮಳೆಗೆ ಚೆನ್ನಾಗಿ ಸೆಟ್ ಆಗಿದೆ. ಕಾಫಿ ಕೂಡ ಅಷ್ಟೇ, ಕಾಫಿನೂ ಚೆನ್ನಾಗಿ ಸೆಟ್ ಆಗಿದೆ ಈ ವರ್ಷ. ಮಳೆಗೆ ಏನಾಗುತ್ತೋ ನೋಡಬೇಕು. ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ರ ಇರೋ ಏನು ಕಾಫಿ ಮೆಣಸಿದೆ ಅದನ್ನು ತೋರಿಸ್ತೀನಿ ಅಷ್ಟೇ. ನಾನು ತೋಟಕ್ಕೆ ಏನು ಹೋಗಿಲ್ಲ. ಇನ್ನೊಂದು ದಿನ ನಮ್ಮ ತೋಟದ ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಹಲಸಿನ ಹಣ್ಣು ಕೂಡ ಸಕ್ಕತ್ ಬಿಟ್ಟಿದೆ, ಬಟ್ ತಿನ್ನಲ್ಲ. ಈ ಮಳೆಯಲ್ಲಿ ತಿಂದರೆ ಶೀತ ಅಂತೂ ಗ್ಯಾರಂಟಿ. ಹಾಗಾಗಿ ಹಲಸಿನ ಹಣ್ಣು ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಇವಾಗ. ಕಾಫಿ ಮಾತ್ರ ಹೆವಿ ಕುಡಿಬೇಕು ಅನ್ಸುತ್ತೆ ಮಳೆಗೆ, ಸೀರಿಯಸ್ಲಿ. ಬೇಕೋ ಏನ್ ಬೇಕು? ಹಾಲ್ಕೋ ಹಾಲ್ಕೋ ಇಲ್ಲ, ಖಾಲಿ ಆಗಿದೆ. ಬೇರೆ ಏನ್ ಬೇಕು? ಏನೋ ಒಂದು ಕುರ್ಕುರೆ ಬೇಕಾ? ಅದೇ ಕೋಲು ಕೊಡಮ್ಮ, ಅಲ್ಲಿ ಕೋಲು ಕೊಡಮ್ಮ. ವಾ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಅಂಗಡಿ ಇರೋದಕ್ಕೂ ಇವನ್ ಬಂದಿರೋದಕ್ಕೂ ಸಕ್ಕತ್ತಾಗ್ಬಿಟ್ಟಿದೆ. ನನಗೆ ಸ್ವಲ್ಪ ಹೆದ್ರಿ ತಿನ್ನೋದು ಕಡಿಮೆ. ನಮ್ಮಮ್ಮ ಕೊಡ್ತಾರೆ, ನಮ್ಮಪ್ಪ ಕೊಡ್ತಾರೆ ಅಷ್ಟೇ. ಆ್ಯಕ್ಚುಲಿ ಮಳೆಗಾಲದಲ್ಲಿ ನಾನು ಕಾಫಿ ಕುಡಿಯಲ್ಲ, ಆದರೂ ಮಳೆಗಾಲದಲ್ಲಿ ಇದಕ್ಕೆ 5ನೇದೋ 6ನೇದೋ ಗ್ಲಾಸ್ ನಾನು ಕಾಫಿ ಕುಡಿತಾ ಇರೋದು. ನಮ್ಮ ಸೈಡ್ ಮಲೆನಾಡು ಸೈಡಲ್ಲಂತೂ ಕಾಫಿ ಹೆವಿ ಇರಲೇಬೇಕು. ಯಾಕಂದರೆ ಈ ಮಳೆಗೆ ಹೆವಿ ಚಳಿ ಆಗ್ತಾ ಇರುತ್ತಲ್ವಾ. ಅದು ಏನಂದರೆ 24 ಗಂಟೆ ಮಳೆ ಇರುತ್ತೆ. ಬಿಸಿಲು ನೋಡೋದೇ ನಾವು ತುಂಬ ಕಡಿಮೆ. ಹಾಗಾಗಿ ನಮ್ಮ ಅಪ್ಪಂಗೆಲ್ಲ ಹೆವಿ ಕಾಫಿ ಬೇಕು. ಇಷ್ಟು ಚಿಕ್ಕ ಗ್ಲಾಸಲ್ಲೆಲ್ಲ ಅವ್ರು ಕುಡಿಯೋದೇ ಇಲ್ಲ, ದೊಡ್ಡ ಗ್ಲಾಸ್ ಆಗಿರಬೇಕು. ಅದು ದಿನಕ್ಕೆ ಒಂದು 10 ಗ್ಲಾಸಾದ್ರು ಕಾಫಿ ಕುಡಿಲೇಬೇಕು. ಈ ಮಲ್ನಾಡು ಚಳಿಗೆ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ. ನಂಗೆ ನೋಡಿ ಇಲ್ಲಿ ಗಾಯ ಮಾಡಿದ್ದಾನೆ ಏಕಾಕ್ಷ್ ಗಾಯ ಮಾಡಿದೆಯಲ್ಲ ನನಗೆ ನೋಡಿ, ಬೀಳ್ಸ್ಬಿಟ್ಟ ನಿನ್ನೆ. ಔಷಧಿ ಹಚ್ಚಿ ಹೋಗು, ತೊಂಬ ಔಷಧಿ. ಬನ್ನಿ ಇಲ್ಲಿ. ಯಾರು ಮಗನ ಇದು ಗಾಯ ಮಾಡಿದ್ದು? ಯಾರಿದ್ದು? ಯಾರು? ಔಷಧಿ ತಗೋ ಬನ್ನಿ. ಔಷಧಿ ನಿಜ ತರಕ್ ಹೋಗಿದ್ದಾನೆ. ಏನ್ ತರ್ತಾನೆ ಅಂತ ನೋಡೋಣ. ಏನ್ ತಂದ ಅಂತ ನೋಡಿ. ಏನ್ ಮಗ್ನೆ? ಅಲ್ಲಿ ತೋರ್ಸು. ಅವನಿಗೆ ಚಿಕ್ಕದಾಗಿ ಏನಾದ್ರು ಗಾಯ ಆದ್ರೆ ಕೊಬ್ಬರಿ ಎಣ್ಣೆ ಹಚ್ತೀನಿ ಆಯ್ತಾ. ಅದಕ್ಕೆ ಓಡೋಗ್ಬಿಟ್ಟು ಅವನ ಔಷಧಿ ಅಂತ ಕೊಬ್ಬರಿ ಎಣ್ಣೆ ತಗೊಂಡ್ಬಂದಿದ್ದಾನೆ. ಏಕಾಕ್ಷಿಗೆ ಒಳಗೆ ಇದು ಬೋರಾಗಿ ಫೋನ್ ಬಂದ್ಬಿಟ್ಟು ತಮ್ಮಂಗೆ ಕಾಲ್ ಮಾಡಿಕೊಡು ಅಂತ ಕೊಟ್ಟ. ನನ್ನ ತಂಗಿ ಅಂಕೋಲದಲ್ಲಿದ್ದಾಳಲ್ವ, ಹಂಗಾಗಿ ವಿಡಿಯೋ ಕಾಲ್ ಮಾಡಿ ಕೊಟ್ಟೆ. ಅವನು ಪಾಪು ಜೊತೆ ಮಾತಾಡಿಸ್ತಾ ಇದ್ದ. ಕೂದಲು ಹೋಯ್ತು, ಕಟ್ಟಾಯ್ತು. ತುಂಬಾ ಜೋರಾಗಿ ಗಾಳಿ ಮಳೆ ಇರೋದ್ರಿಂದ ನಮ್ಮ ಊರಲ್ಲಿ ಏಕಾಕ್ಷನ ಆಚೆ ಬಿಡ್ತಾ ಇಲ್ಲ. ಯಾಕಂದರೆ ಮಳೆಗೆ ಶೀತ ಆಗುತ್ತೆ ಅಂತ. ಅವ್ನು ಓಡೋಗ್ತಾನೆ ಆಚೆ, ಆದರೂ ಎಳ್ಕೊಂಬಂದು ಒಳಗೆ ಬಿಡ್ತೀವಿ. ಇನ್ನು ನಮ್ಮ ಅಪ್ಪ ಅಮ್ಮ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ ಡೈಲಿ. ಯಾಕಂದರೆ ಅವನಿಗೆ ಬೋರ್ ಆಗುತ್ತಲ್ವ, ಹಾಗಾಗಿ ಅಪ್ಪ ಆಟ ಆಡಿಸ್ತಿದ್ದಾರೆ ನೋಡಿ. ಒಂಥರ ಬೆಸ್ಟ್ ಅಜ್ಜಿ ತಾತ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮನ. ಅವನಿಗೆ ಒಂಚೂರು ಬೋರ್ ಆಗ್ದಂಗೆ ನೋಡ್ಕೊತಾರೆ. ಅಪ್ಪನೂ ಆಚೆ ತೋಟಕ್ಕೆಲ್ಲ ಹೋಗಿ ಬರ್ತಾರೆ. ಅಮ್ಮನೂ ಮನೇಲಿ ಕೆಲಸ ಇರುತ್ತೆ. ಆದ್ರೂ ಅವನಿಗೆ ಅಂತ ಒಂದಷ್ಟು ಫ್ರೀ ಟೈಮ್ ಮಾಡಿಕೊಂಡು ಅವನ ಜೊತೆ ಆಟ ಆಡ್ತಾರೆ. ಇವನು ಅಂತಲ್ಲ, ನನ್ನ ತಂಗಿ ಮಗನ ಜೊತೆನೂ ಅಷ್ಟೇ. ಅವನಿದ್ದಾಗಲೂ ಅಷ್ಟೇ ಈಕ್ವಲ್ ಆಗಿ ಇಬ್ಬರಿಗೂ ಟೈಮ್ನ ಶೇರ್ ಮಾಡಿ ಇಬ್ಬರ ಜೊತೆಗೂ ಆಟ ಆಡ್ತಾರೆ. ಅದಕ್ಕೆ ಹೇಳಿದ್ದೆ ನಾನು ಬೆಸ್ಟ್ ಅಜ್ಜಿ ತಾತ ಅಂತ. ಇನ್ನು ಅವನಿಗೆ ಬೋರ್ ಆಗ್ದಲೇ ಇರೋ ಥರ ನೋಡ್ಕೊತಾರೆ. ಅವ್ನು ಏನೇ ಕೇಳಿದ್ರು ಕೊಡ್ಸೋದಕ್ಕಿಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ವ, ಅದು ಆ್ಯಕ್ಚುಲಿ ಲೈಫ್ ಲಾಂಗ್ ಆಗಿ ಮೆಮೊರಿ ಆಗಿ ಉಳಿಯುತ್ತೆ. ಯಾಕೆಂದರೆ ಅವ್ನು ದೊಡ್ಡವನಾದ್ಮೇಲೆ ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ಅವನಿಗೂ ಖುಷಿ ಆಗತ್ತಲ್ವ, ಹಾಗಾಗಿ ಹೇಳ್ತಾ ಇರೋದು. ಇನ್ನು ನೋಡಿ, ನಮ್ಮ ಅಪ್ಪಂಗೆ ಕಾಲು ನೋವು ಅಂತ ಅಂದರು ಅಂತ ಔಷಧಿ ತೊಗೊಬಂದು ನಾನೇ ಹಚ್ತೀನಿ ಅಂತ ಹಚ್ತಾ ಇದ್ದಾನೆ. ನಮ್ಮಪ್ಪ ಬೇಡ ಅಂದರೂ ಕೇಳಲ್ಲ. ನಾನೇ ಹಚ್ಚಬೇಕು ಅಂತ ಹಠ ಒಂದು. ಎಲ್ಲಿಗೆ ಹೋಗ್ಬೇಕು ಚೂರು?
ಆಚೆ ಬೇಡ, ಮಳೆ ನೋಡಲ್ಲಿ, ಎಷ್ಟು ಮಳೆ ಬರ್ತಾ ಇದೆ ನೋಡಲ್ಲಿ. ಮಳೆ ಯಪ್ಪ, ಜೋರು ಮಳೆ. ಸುಗುಣ ಅಂಗಡಿಗೆ ಬಂದಿದ್ದಾಳೆ. ಸುಗುಣ ಮೀನ್ ಸಾರು ಮಾಡೋದು ಹೇಳಿ, ಹೆಂಗ್ ಮಾಡ್ತೀಯಾ? ಜೋರಾಗಿ ಹೇಳು. ಹಾ, ಜೋರಾಗಿ ಹೇಳು. ತಪ್ಪಲೆ ಇಡ್ತೀನಿ, ಆಮೇಲೆ ಎಣ್ಣೆ ಒಯ್ತೀನಿ, ಆಮೇಲೆ ನೀರುಳ್ಳಿ ಹಾಕ್ತೀನಿ, ಆಮೇಲೆ ಖಾರ ಎಲ್ಲ ರುಬ್ತೀನಿ. ಮೀನ್ ಹಾಕಿ ನೀರಲ್ಲಿ ಬೇಯಿಸ್ತೀನಿ ಅಂದೆ ತಾನೆ ಯಾವಾಗ್ಲೇ, ಹೇಳು. ಫಸ್ಟ್ ನೀರ್ ಹಾಕಿ ಮೀನನ್ನ ಬೇಯಿಸ್ತೀಯಾ? ನೀನು ಎಷ್ಟನೇ ಕ್ಲಾಸ್ ಇವಾಗ? 5ನೇ ಕ್ಲಾಸ್ ತಾನೆ? ಪಾಸ್ ಆದ್ರೆ 7. ಪಾಸ್ ಆದ್ರೆ 7. ರಿಸಲ್ಟ್ ಬಂದಿದೆಯಾ ತಾನೆ? ನಾವು ಹೋಗಿರ್ಲಿಲ್ಲ ಸ್ಕೂಲ್. ಹೌದಾ? 7ನೇ ಕ್ಲಾಸಿಗೆ ಹೋಗ್ಬೇಕು. 7ನೇ ಕ್ಲಾಸ್ ಹುಡುಗಿ ಪಾಪ ಅನ್ನ ಸಾರು ಮನೆ ಕೆಲಸ ಎಲ್ಲ ನೀನೇ ಮಾಡೋದಾ? ನೀವು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ನೀನೇ ಮನೇಲಿ ಅಡುಗೆ ಮಾಡೋದು. ಮೀನ್ ಸಾರನ್ನ ಸಕ್ಕದಾಗಿ ಮಾಡ್ತಾಳು ಆ್ಯಕ್ಚುಲಿ. ಫಸ್ಟು ಮೀನನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಸಾಲ ಹಾಕಿ ಸಾರು ಮಾಡೋದಂತೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಅಮ್ಮ ಬಸಳೆ ಸೊಪ್ಪು ಮಾಡೋಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಬೆಳೆದಿರೋ ಬಸಳೆ ಸೊಪ್ಪು. ಅಪ್ಪ ಕೂಡ ಅದನ್ನೆಲ್ಲ ಕಟ್ ಮಾಡಿಕೊಡ್ತಾ ಇದ್ರು. ಏಕಾಕ್ಷ್ ಕೂಡ ಕಾಳನ್ನೆಲ್ಲ ಬಿಡಿಸಿ ಕೊಡ್ತಾ ಇದ್ದ. ಇನ್ನು ಅಪ್ಪ ಹಲಸಿನ ಬೀಜ ಜಜ್ಜಿ ಕೊಟ್ಟರೆ ಅವನು ಸಿಪ್ಪೆನೆಲ್ಲ ಸುಲಿತಾ ಇದ್ದಾನೆ ನೋಡಿ. ಅವ್ನಿಗೆ ಆ್ಯಕ್ಚುಲಿ ನಾವೇನು ಹೇಳಲ್ಲ, ಅವನೇ ಇದನ್ನೆಲ್ಲ ಮಾಡ್ತೀನಿ ಅಂತ ಬರೋದು. ಮಕ್ಳಿಗೆ ನಾವೇನು ಹೇಳ್ಕೊಡ್ತೀವೋ ಅದನ್ನೇ ಕಲಿಯೋದಲ್ವಾ. ಅವನಿಗೆ ಒಂದು ಮಾತು ಬೈಯೋಕ್ಕೂ ಬಿಡಲ್ಲ ಅಪ್ಪ. ನಾವು ಮನೇಲಿ ಏನಾದರೂ ಕೆಟ್ಟ ವರ್ಡ್ ಯೂಸ್ ಮಾಡಿದ್ರೆ ಅಥವಾ ಜಗಳ ಮಾಡೋದಾಗ್ಲಿ ಮಾಡಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ ಅಂತ ಈ ವಿಷಯದಲ್ಲೆಲ್ಲ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆ್ಯಕ್ಚುಲಿ. ಸಿಪ್ಪೆನೆಲ್ಲ ಸುಲಿದಾದ್ಮೇಲೆ ಅದ್ರ ಕಸ ಇತ್ತಲ್ಲ, ಅದನ್ನ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಕಸದ ಮರ ಸಿಕ್ಕಿಲ್ಲ ಅವನಿಗೆ. ಅದಕ್ಕೆ ಅಕ್ಕಿ ಕೇರೋ ಮರ ತೊಗೊಬಂದ್ಬಿಟ್ಟು ಅವನೇ ಅದನ್ನೆಲ್ಲ ಎತ್ತಿ ತೆಗಿತಿದ್ದಾನೆ ನೋಡಿ. ಅವನೇ ಡಸ್ಟ್ಬಿನ್ ಕೂಡ ಹಾಕಬೇಕು. ಆ್ಯಕ್ಚುಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತಾ ಅನ್ನೋ ಹಾಗೆ ಅವನು ಇವಾಗಿಂದನೇ ಇದನ್ನೆಲ್ಲ ಕಲಿತಾ ಇದ್ದಾನೆ. ಇನ್ನು ಒಳ್ಳೆ ಬಸಳೆ ಸೊಪ್ಪು ಸಾರು ರೆಡಿ ಆಯಿತು. ಹಲಸಿನ ಬೀಜ ಹಾಕಿದ್ರೆ ಅಂತೂ ಸಖತ್ತಾಗಿರುತ್ತೆ. ನಿಮಗೂ ಏನಾದರೂ ಹಲಸಿನ ಬೀಜ ಸಿಕ್ಕಿದ್ರೆ ಈ ಥರ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಊರ ಕಡೆ ತುಂಬಾ ಗಾಳಿ ಮಳೆ ಇದೆ. ಈ ಟೈಮಲ್ಲಿ ಸಂಜೆ ಟೈಮ್ ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಏನೇನು ಬೇಕು, ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಏನಿಲ್ಲ, ಇದಕ್ಕೆ ಜಸ್ಟ್ ಮನೇಲಿರೋ ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಸೊ ನೋಡಿ, ಇಲ್ಲಿ ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ, ಮೈದಾ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 3 ಬಾಳೆಹಣ್ಣು ತೊಗೊತಾ ಇದ್ದೀನಿ. ನಾನಿಲ್ಲಿ ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ, ನೀವು ಪಚ್ಚ ಬಾಳೆಹಣ್ಣು ಕೂಡ ತೊಗೋಬೋದು. ಈ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಕ್ಯೂಚೋಣ, ಆಯಿತಾ? ಇದ್ರ ಜೊತೆಗೆ ಹಾಕಿ ಚೆಂದಾಗಿ ಕ್ಯೂಚ್ಬೇಕು. ಇವಾಗ ಯಾವುದೇ ಬಾಳೆಹಣ್ಣು ಇದ್ರೂ ಚೆನ್ನಾಗಾಗತ್ತೆ. ಅದೇ ಬೇಕು ಇದೇ ಬಾಳೆಹಣ್ಣು ಬೇಕು ಅಂತಿಲ್ಲ. ನಮ್ಮ ಮನೇಲಿ ಪುಟ್ಟ ಬಾಳೆಹಣ್ಣು ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮಳೆ ಇರೋದ್ರಿಂದ ಸ್ವಲ್ಪ ವಿಡಿಯೋ ಕತ್ಲು ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಲೈಟ್ ಹಾಕಿದ್ರೂ ಅಷ್ಟು ಕ್ಲಾರಿಟಿ ಇಲ್ಲ, ಹಂಗಾಗಿ ಇವಾಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ 3 ಸ್ಪೂನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಲೈಟಾಗಿ ಶುಗರ್ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಗೊತ್ತಾಗತ್ತಲ್ಲ ಅಷ್ಟು ಶುಗರ್ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸಕ್ಕರೆ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಶುಗರ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಮೊಟ್ಟೆನ ಆ್ಯಡ್ ಮಾಡೋಣ. ನೋಡಿ, ಚಿಟಕಿ ಅಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ ಒಂದು ಚಿಟಕಿ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಕೆ ಹಾಕಿ ಸಾಕು. ಇದು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ, ಮತ್ತು ನಾನೇನು ಮಾಡ್ತಾಯಿದ್ದೀನಿ ಅದು ಆ್ಯಕ್ಚುಲಿ ಗೋಲಿ ಬಜ್ಜೆ ಅಂತೀವಿ ನಾವು. ಅದು ಸ್ವಲ್ಪ ದಪ್ಪ ಊದತ್ತೆ, ಎಣ್ಣೆಯಲ್ಲಿ ಬಿಟ್ಟಾಗ ದಪ್ಪ ಊದತ್ತೆ. ಹಾಗಾಗಿ ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡೋಣ ಚೆನ್ನಾಗಿ. ತುಂಬ ತೆಳುವಾಗಿ ಮಿಕ್ಸ್ ಮಾಡಬೇಡಿ, ನೀರು ಹಾಕಲೇಬೇಡಿ. ಫಸ್ಟ್ ಆಫ್ ಆಲು ಏನಿರುತ್ತೆ ಇದರಲ್ಲೇ, ಅಂದರೆ ಈಗ ಬಾಳೆಹಣ್ಣಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಮೊಟ್ಟೆ ಇರೋದ್ರಿಂದ, ಮತ್ತು ಸಕ್ಕರೆ ಕೂಡ ನೀರಿನಂಶ ಇರೋದ್ರಿಂದ ಅಷ್ಟೇ ಸಾಕು. ಅದರಲ್ಲೇ ಚೆಂದ ಮಿಕ್ಸ್ ಮಾಡಿ, ನೀರು ಹಾಕಬೇಡಿ. ಮಂಗಳೂರು ಸೈಡ್ ಹೋದರೆ ಈಗ ಬನ್ಸ್ ಅಂತೆಲ್ಲ ತಿಂತಿರಲ್ವ, ಸೇಮ್ ಇದೇ ಥರನೇ ಸ್ವಲ್ಪ ಗಟ್ಟಿ ಮಾಡಿಕೊಂಡು ತಟ್ಟಿ ಹಾಕಿದ್ರೆ ಅದು ಬನ್ಸ್ ರೀತಿ ಕೂಡ ನೀವು ಮಾಡ್ಕೋಬೋದು ಬೇಕಾದರೆ. ನಾನು ಇದನ್ನು ಬನ್ಸ್ ರೀತಿ ಮಾಡಲ್ಲ,
ಚಿಕ್ಕದಾಗಿ ಎಣ್ಣೆಲಿ ಕರಿತೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದನ್ನ ಇವಾಗ ಅಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ, ಎಣ್ಣೆ ಕಾಯಕ್ಕೆ. ಅದಕ್ಕೆ ಇವಾಗ ಹಾಕೋಣ ಒಂದೊಂದಾಗೇನೆ. ತೋರಿಸ್ತೀನಿ ಬನ್ನಿ ಹೇಗೆ ಹಾಕ್ತೀನಿ ಅಂತ. ನೋಡಿ ಹಿಂಗಾಗಿದೆ, ಸಕ್ಕದಾಗಿದೆ. ನೀವು ಮನೆ ಟ್ರೈ ಮಾಡಿ ನೋಡಿ ಆಯ್ತಾ. ಇವನು ನೋಡಿ, ನೀನು ತಿನ್ನೋ ಅಂತ ಹೇಳಿದ್ರೆ ಎಲ್ರಿಗೂ ಕೊಟ್ಬರ್ತೀನಿ ಅಂತ ಸರ್ವ್ ಮಾಡ್ತಾ ಇದ್ದಾನೆ. ಇವನಿಗೆ ಈ ಥರದ್ದೆಲ್ಲ ಸೇರಲ್ಲ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ, ಇವನ್ನ ಮಲಗಿಸ್ಬೇಕು. ಹಾಗಾಗಿ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಮಾಡಿ. ಬಾಯ್.